See here, one more concept I want to discuss with you. It is about this figure only. So, only we have discussed here, cos x is equal to A and sin x is equal to B. P is the any point on the circle, that is A, B. A and B are the distance of x and y axis respectively. At this point, what is the value of a cos and a sine? What is the value of a cos and a sine? At this point, angle is at 0. So, angle is at 0. Cos 0 is equal to and sin 0 is equal to. What happens here? ಇಲ್ಲಿ ಈ ಪಾಯಿಂಟ್ ಗೆ ಆಂಗಲ್ 0 ಅದ. ಹಾಗಾದ್ರೆ cos ಡಿಸ್ಟೆನ್ಸ್ ಎಷ್ಟಾಯ್ತು? ಇಲ್ಲಿಂದ ಇಲ್ಲಿ ತನಕ ಅಂತಂದ್ರೆ x axis ಡಿಸ್ಟೆನ್ಸ್ ಅನ್ನು ನಾವು ತಗೋಬೇಕಾ? Because A is on x axis. X axis ಡಿಸ್ಟೆನ್ಸ್ 1 ಅದ. Therefore it is 1. And sin 0 ಇಲ್ಲಿ 0 ಇರ್ತದ. ಸೊ ಹಾಗಾಗಿ ಸೆಕೆಂಡ್ ಪಾಯಿಂಟ್ ಅನ್ನ sin ಹೇಳ್ತಾರೆ. First point is what? Cos value. Second point is sin value. Sin 0 value is 0. At the point of a B here, angle is a 90 degree. It means cos pi by 2 and sin pi by 2. Cos ಅಂತಂದ್ರೆ ಏನು? X axis distance ಅಂತ ತಗೋಬೇಕಾ? sin ಅಂದ್ರೆ y axis distance ಅಂತ ತಗೋತೀವಿ. So ಇಲ್ಲಿ x axis distance 0 ಅದ and y axis distance 1 ಅದ. Next ಇಲ್ಲಿಗೆ ಬರೋಣ. It means 180 degree, completely 180 degree. Then cos pi is equal to and sin pi is equal to. Cos pi ಯಾಕಂದ್ರೆ ಫಸ್ಟ್ ಗೆ ಏನದ ಅದು cos ವ್ಯಾಲ್ಯೂ ಇರ್ತದ -1 ಅದ. Cos pi value is -1. Sin pi value second value, that is a 0. Next ಇಲ್ಲಿಗೆ ಬರೋಣ. It is a 3 pi by 2, 270 degree, so that is a 3 pi by 2. Cos 3 pi by 2 and sin 3 pi by 2. What is the result of this one? Sin cos 3 pi by 2, it means the first value is 0, right at 0. Sin 3 pi by 2 second value, that is -1. And complete rotation of this one is at 360 degree, that is at 2 pi. Cos 2 pi value and sin 2 pi value. Cos 2 pi value is first one 1, sin 2 pi value is 0. ಇದಿಷ್ಟು ಒಂದು ಸರ್ಕಲ್ ಕಂಪ್ಲೀಟ್ ಒಂದು ರೊಟೇಷನ್ ಆಗಿ ಬರಬೇಕು ಅಂತಂದ್ರೆ ಆಂಗಲ್ ಗಳ ಈ ಟೈಪ್ ವೇರಿಯೇಷನ್ ಆಗ್ತಾ ಬಂದು. cos 0 ಅಂದ್ರೆ 1 ಅದ, sin 0 ಅದ. ಸೊ ಇಲ್ಲಿ ಒಂದು ಕ್ಲಾರಿಟಿಯನ್ನ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. sin ಟರ್ಮ್ ಅನ್ನ ಫಸ್ಟ್ ಅಬ್ಸರ್ವ್ ಮಾಡಿ. sin 0 ಅದ. sin 0 ಇದ್ದಾಗ ವ್ಯಾಲ್ಯೂ 0 ಅದ. ಮತ್ತೆ ಯಾವಾಗ 0 ಅದ ಅಬ್ಸರ್ವ್ ಮಾಡಿ. sin pi ಇದ್ದಾಗ 0 ಅದ. ಹಾಗೇನೆ sin 2 pi ಇದ್ದಾಗ 0 ಅದ. ಅಂದ್ರೆ ಈ ಮೂರು ಕೇಸ್ಗಳಲ್ಲಿ ಮಾತ್ರ sin 0 ಆಗ್ತಾ ಹೋಗ್ತದ. sin 0 ಆಗ್ತಾ ಹೋಗ್ತದ. ಹಾಗಾದ್ರೆ ಆಂಗಲ್ ಗಳನ್ನ ಅಬ್ಸರ್ವ್ ಮಾಡ್ರಿ. ಈ 0 ನ ನಾನು 0 into pi ಅಂತ ಬರಿಬಹುದಲ್ಲ? 0 into pi ಅಂತ ಬರಿಬಹುದಲ್ಲ? ಬಿಕಾಸ್ 0 into pi is again 0. ಈ ಸೆಕೆಂಡ್ ಒನ್ ಅನ್ನ pi ಅನ್ನ 1 into pi ಅಂತ ತಗೋತೀನಿ. ಲಾಸ್ಟ್ ಒನ್ ಇರೋದು 2 pi ಅದ. ಈ 0 1 2 3 ಅನ್ನೋದು ಹಾಗೆ ಇನ್ಕ್ರೀಸ್ ಆಗ್ತಾನ ಹೋಗ್ತಾ ಅವು ಎಷ್ಟೇ ವ್ಯಾಲ್ಯೂಗಳು ಇನ್ಕ್ರೀಸ್ ಆದ್ರೂ ಕೂಡ ಅದರ ವ್ಯಾಲ್ಯೂ 0 ಇರ್ತದ. ಸೊ ಇಟ್ ಮೀನ್ಸ್ ಸೈನ್ ಆಫ್ n ನಂಬರ್ n pi ಇತ್ತು ಅಂತಂದ್ರೆ ಆಂಗಲ್ sin pi ಇತ್ತು ಅಂತಂದ್ರೆ ಇದು ಯಾವಾಗಲೂ 0 ಆಗಿರ್ತದ. ಅಲ್ಲಿ n ವ್ಯಾಲ್ಯೂವನ್ನ 0 1 2 3 4 5 6 7 8 9 10 ಎಷ್ಟು ಬೇಕಾದಷ್ಟು ರಿಪ್ಲೇಸ್ ಮಾಡಿ
the result is a 0. Result is 0. It is one of the important concept. If sin x value is a 0, which implies that when x is equal to n pi, x ಅನ್ನೋದು n pi ಆಗಿತ್ತು ಅಂತಂದ್ರೆ ಅವಾಗ sin ವ್ಯಾಲ್ಯೂಗಳೆಲ್ಲಾನು 0 ಇರ್ತಾವ ಅಂತ ಹೇಳಿಕೊಡುತ್ತೆ ಪಾಯಿಂಟ್. ಸಿಮಿಲರ್ಲಿ cos ಅನ್ನು ಅಬ್ಸರ್ವ್ ಮಾಡಿ. cos ವ್ಯಾಲ್ಯೂವ ಯಾವಾಗ 0 ಅದ? cos 0 ದಾಗ 0 ಇಲ್ಲ. cos pi by 2 ಇದ್ದಾಗ 0 ಅದ. cos 3 pi by 2 ಇದ್ದಾಗ 0 ಅದ. ಓಕೆನಾ? ಇಲ್ಲಿ 1 pi by 2 2 pi by 2 ಇಲ್ಲ, ಇದು ಡೈರೆಕ್ಟ್ಲಿ 3 ಹೋಗ್ಯದ. 1 pi by 2 ಈ 0 ನು ಕೂಡ ಇದ್ರ ಮುಂಚೆ ಈ 0 ನು ಕೂಡ ನಾವು ಹಾಗೆ ಬರಿತೀವಿ. cos 0 is equal to 1 ಹಂಗೆ cos pi by 2 ಇಲ್ಲಿ 1 ಇರ್ತದ. 1 pi by 2 2 pi by 2 ಅಂತಂದ್ರೆ ಅದು ಓನ್ಲಿ 2 ಟು ಕ್ಯಾನ್ಸಲ್ ಅಗೇನ್ pi ಬರ್ತದ. ಅದನ್ನ ಬಿಟ್ಬಿಡೋಣ. ನೆಕ್ಸ್ಟ್ 3 ಬರ್ತದ. ಇಲ್ಲಿ 1 ಅಂತ ಬಂದದ, ಇಲ್ಲಿ 3 ಬಂದದ. ಹೆಂಗ 1 3 5 7 ಈ ಆಡ್ ನಂಬರ್ಸ್ ಗಳು ಏನಾದ್ರೂ pi by 2 ಗೆ ಮಲ್ಟಿಪಲ್ ಆಗಿದ್ದ ಆಂಗಲ್ ಬಂದಿತ್ತು ಅಂತಂದ್ರ that type of all the cos values are 0 0 0. Second point says that ಇಲ್ಲಿ ನಾನು ಆಡ್ ನಂಬರ್ಸ್ ಅನ್ನ ಹೇಗೆ ಇಂಡಿಕೇಟ್ ಮಾಡ್ತೀವಿ? 2n plus 1 ಅಂತ ಹೇಳ್ತೀವಿ. ಸೊ ಅದಕ್ಕೆ pi by 2 ಮಲ್ಟಿಪಲ್ ಆಗಿತ್ತು ಅಂದ್ರೆ ಎಲ್ಲಾ ವ್ಯಾಲ್ಯೂಗಳು 0 ಇರ್ತಾವ. ಸೆಕೆಂಡ್ ಪಾಯಿಂಟ್ ಈಸ್ ವಾಟ್? cos of 2n plus 1 into pi by 2, then all the values are equal to 0. ಇದನ್ನ ನಾವು ಹೇಗೆ ಹೇಳ್ತೀವಿ ಅಂತಂದ್ರೆ if cos x is equal to 0, which implies that when x value is a 2n plus 1 into pi by 2 into pi by 2. Odd multiple of odd natural number multiple of pi by 2, then cos x value is a 0. This is the second important result. sin ಯಾವಾಗ 0 ಇರ್ತದ, cos ಯಾವಾಗ 0 ಇರ್ತದ ಅನ್ನೋ ಎರಡು ಪಾಯಿಂಟ್ಗಳು. ರಿಮೈನಿಂಗ್ ಎಲ್ಲಾ ವ್ಯಾಲ್ಯೂಗಳಿಗೆ 0 ಇರ್ತದ. ರಿಮೈನಿಂಗ್ ಎಲ್ಲಾ ವ್ಯಾಲ್ಯೂಗಳಿಗೆ 0 ಇರಲ್ಲ. ಏನೇನು ವ್ಯಾಲ್ಯೂಸ್ ಬರ್ತಾವ? 1 ಬರಬಹುದು, -1 ಬರೋದು, 0 1 -1 0 1 -1 ಇಷ್ಟೇ ರಿಸಲ್ಟ್ ಗಳನ್ನ ಅಪ್ಡೇಟ್ ಕೊಡ್ತದ. ಸೊ ದೀಸ್ ಟು ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ದಿಸ್ ಸೈನ್. ಹಾಗಾದ್ರೆ ಇಲ್ಲಿ ಹೆಂಗ ನಾವು sin 0 cos 0 ಅಂತ ಹೇಳ್ತೇವೆ? ರಿಮೈನಿಂಗ್ ಎಲ್ಲಾ ಟರ್ಮ್ಗಳಿಗೂ ಕೂಡ ಈ 0 ಗಳನ್ನ ಡಿಫೈನ್ ಮಾಡಲಿಕ್ಕೆ ಅಥವಾ 0 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ 180 ಡಿಗ್ರಿ 270 ಡಿಗ್ರಿ 360 ಡಿಗ್ರಿ ಹಿಂಗ ಎಲ್ಲಾ ಆಂಗಲ್ ಗಳನ್ನ ಫಾರ್ ಆಲ್ ದ ಫಂಕ್ಷನ್ ಗಳಿಗೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬಹುದೇನು? ಸೊ ಫಸ್ಟ್ ಒಂದು ಅಬ್ಸರ್ವ್ ಮಾಡೋಣ. 0 ಅನ್ನ ತಗೊಳ್ಳೋಣ. sin 0 cos 0 tan 0 ಅಂತಕ್ಕಂಥ ಈ 0 ಆಂಗಲ್ ಗಳನ್ನ ಫಸ್ಟ್ ಗೆ ಕನ್ಸಿಡರ್ ಮಾಡೋಣ. sin 0 cos 0 ಹೇಗಾಗುತ್ತವ? ಈಗಾಗಲೇ ನಿಮ್ಗೆ ಗೊತ್ತಿರುವಂತದ್ದು sin 0 cos 0 value is 0 0 cos 0 value is 1 and sin 0 value is 0. Let us consider one right angle. A, B, C. This is a 90 degree and this one is a theta. So first we can consider angle is a 0 degree if the angle is 0. ಇಲ್ಲಿ ಥೀಟಾ ಅನ್ನೋದು 0 ಯಾವಾಗ ಆಗುತ್ತಾ ಅಂತಂದ್ರೆ ಈ ರೊಟೇಟರಿ ಲೈನ್ ಏನದಲ್ಲ, ಈ ರೊಟೇಟರಿ ಲೈನ್ AC ಅನ್ನೋದು ಕಂಪ್ಲೀಟ್ಲಿ ಎಲ್ಲಿ ಬರಬೇಕು ಅಂತಂದ್ರೆ ಹಿಂಗ ಕೋಇನ್ಸೈಡ್ ಆಗಬೇಕು. AB ಮತ್ತು AC ಅನ್ನೋದು ಇವೆರಡೂ ಒಂದಕ್ಕೊಂದು ಕೋಇನ್ಸೈಡ್ ಆದವು ಅಂತಂದ್ರೆ ಎರಡು ಏನಕ್ಕೋ ಪ್ಯಾರಲಲ್ ಬಂದು ಬಿಡ್ತಾವ. ಒಂದ್ರ ಮೇಲೆ ಒಂದು ಲೈನ್ ಬರ್ತಾವ, ಒಂದ್ರ ಮೇಲೆ ಒಂದು ಲೈನ್ ಬಂದು ತರ ಆಂಗಲ್ ಅವಾಗ 0 ಆಗ್ತದ. ಸೊ BC ಕಂಪ್ಲೀಟ್ಲಿ ಮರ್ಜ್ ಆಗಿ ಹೋಗ್ಬಿಡ್ತದ. BC ವ್ಯಾಲ್ಯೂ 0 ಡಿಸ್ಟೆನ್ಸ್ ಇಲ್ಲ ಅಂತ ಹೇಳ್ಬಿಡ್ತದ. ಅವಾಗ AC ಅನ್ನೋದು AB ಗೆ ಈಕ್ವಲ್ ಆಗಿ ಲೆಕ್ಕದ. BC 0 ಆದಾಗ
ಆಂಗಲ್ 0 ಹಾಕದ ಈ ಡಿಸ್ಟೆನ್ಸ್ 0 ಆದಾಗ ಹಾಗಾದ್ರೆ ಸೈನ್ ಥೀಟಾ ಅನ್ನು ಡಿಫೈನ್ ಮಾಡೋಣ. ಸೈನ್ 0 ಅನ್ನು ತಗೋತೀನಿ ಬಿಕಾಸ್ ಥೀಟಾ ಇಸ್ 0. ಸೈನ್ 0 opposite side divided by hypotenuse. Opposite side is 0. 0 divided by AC, its value is 0. Sin 0 value is 0. Next, cos. Cos 0 value is what? Adjacent side divided by hypotenuse. Adjacent side is AB and hypotenuse is AC. AC is equal to AB. That's why I am taking AB. AB cancel. Then it is 1. Cos 0 value is 1. Next one, tan. Tan 0. Tan 0 it means opposite side by adjacent. 0 by AB. 0 by AB is equal to 0. Tan 0 value is also 0. Next one is cosec 0. Cosec 0 it means it's the reverse. That is a reverse, it means a reciprocal of a sine. 1 by 0. Reciprocal of 0. Remember that one? Otherwise, hypotenuse divided by opposite side. Hypotenuse divided by opposite side. Hypotenuse is AC. AC and divided by opposite side is 0, 0, 1 by 0. Any number divided by 0. What is the value of this one? Any number divided by 0 is not defined. Otherwise, we can take as infinite. This symbol indicates what? Infinite. Similarly, sec 0, reciprocal of cos, reciprocal of 1. 1 by 1 value is 1. Last one is cot. Cot 0, reciprocal of tan. That is 1 by 0 value is again not defined or infinite. So we got here two not defined terms, that is a cosec 0 and a cot 0. This is about 0 degree. Okay na? ಒಂದು 0 ಡಿಗ್ರಿ ಆದ್ರೆ ಸೈನ್ ಕಾಸ್ ಟ್ಯಾನ್ ಕೊಸೆಕ್ ಸೆಕ್ ಕಾಟ್ ವ್ಯಾಲ್ಯೂಸ್ ಏನ್ ಆಗ್ತವ ಅನ್ನೋದನ್ನ ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಒನ್ ಈಸ್ one more standard angle, that is 30 degree. One more standard angle, second one, that is 30 degree. Let us consider one equilateral triangle A, B, C. Draw one line from point A to midpoint of BC, that is you can take a D. So here it is a equilateral triangle. Equilateral triangle, it means all the angles are equal. So all angle is a 60 degree. This one is a 60 degree. 60 divided by 2, it means a 30. 30. It is also a 60 degree. Then it is perpendicularly irritada, so both are 90 degree. Okay na? It is 90 degree. ಹಾಗಾದ್ರೆ ಈಗ ಈಸಿಲಿ ನಾವು ಸೈನ್ ಮತ್ತು ಕಾಸ್ ಗಳನ್ನ ಡಿಫೈನ್ ಮಾಡಬಹುದಲ್ಲ. ಬಟ್ ಇಲ್ಲಿ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ತಗೊಂಡಿರೋದ್ರಿಂದ ಈ ಎಲ್ಲಾ ಸೈಡ್ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಅದಕ್ಕೆ ನಾನು ಎಲ್ಲಾನು ಎ ಅಂತ ತಗೋತೀನಿ. ಹಾಗಾದ್ರೆ ಬಿ ಡಿ ಏನ್ ಮಾಡುತ್ತೆ? ಡಿ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಬಿ ಸಿ. ದಟ್ಸ್ ವೈ 1/2a 1/2a. ಇದ್ರ ಹಾಫ್ ಇದು ಹಾಫ್ ಕೂಡಿಸಿದ್ರೆ ಫುಲ್. ಡಿಫೈನ್ ಮಾಡೋಣ 1 by 1. ಸೈನ್ 30 ಡಿಗ್ರಿ, ಇಟ್ ಮೀನ್ಸ್ ಸೈನ್ ಎ. ಇಲ್ಲಿದೆ ಸೈನ್ ಎ. ಇದು sin 30 is equal to opposite side divided by hypotenuse. ಇದಕ್ಕೆ ಅಪೋಸಿಟ್ ಸೈಡ್ ಯಾವ್ದದ? ಇದು ಆಗ್ತದೆ. ಈ ಆಂಗಲ್ ಗೆ ಅಪೋಸಿಟ್ ಬಿ ಡಿ ಆಗ್ತದೆ. ದಟ್ ಇಸ್
1 by 2a divided by hypotenuse AB hakada, that is a. So a will be cancelled, remaining term is 1 by 2. Therefore, sin 30 is equal to 1 by 2. Similarly, cos 30. Cos 30 is what? Adjacent side divided by hypotenuse. So adjacent side is a AD. Hypotenuse is a AB. Here we don't know the AD value. AD value ಗೊತ್ತಿಲ್ಲ ನಮಗೆ ಎಷ್ಟು ಡಿಸ್ಟೆನ್ಸ್ ಇದೆ ಗೊತ್ತಿಲ್ಲ ಸೊ ಹಾಗಾಗಿ AD ಅನ್ನು ಫೈಂಡ್ ಔಟ್ ಮಾಡೋಣ AD ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ತಗೊಳ್ಳೋಣ ದಟ್ ಇಸ್ ABD ತಗೊಳ್ಳೋಣ ABD ಹಿಯರ್ ಆಂಗಲ್ D is 90 ಡಿಗ್ರಿ ರೈಟ್ ಆಂಗಲ್ ಟ್ರಯಾಂಗಲ್ ಇತ್ತು ಅಂದ್ರೆ ಪೈಥಾಗೋರಸ್ ರಿಲೇಶನ್ ಅಪ್ಲೈ ಮಾಡ್ತೀವಿ AB square is equal to BD square plus AD square ನಮಗೆ ಬೇಕಾಗಿರೋದು AD square ಸೊ ಹಾಗಾಗಿ AD square is equal to AB square minus BD square AP ಅಂತಂದ್ರೆ A that is A square minus BD it means here 1 by 2A 1 by 2A whole bracket square which is equal to A square 1 by 2 square is a 1 by 4 A square take LCM this one 4A square minus A square divided by 4 4 minus 1 is a 3 that is a 3A square by 4 here AD this is a AD square AD square then what about AD AD is equal to square root of 3A square by 4 square root cancel only 3 ಗೆ ಮಾತ್ರ ಸ್ಕ್ವೇರ್ ರೂಟ್ ಉಳಿತದೆ ಸ್ಕ್ವೇರ್ ರೂಟ್ ಆಫ್ 3 a 4 ಸ್ಕ್ವೇರ್ ರೂಟ್ ತೆಗೆದು ಉಳಿತದೆ 2 ಆಗುತ್ತದೆ so finally we got AD value is a square root of 3 by 2 a square root of 3 by 2 a replace here AD value square root of 3 by 2 a divided by AB value is a will be cancelled remaining term is square root of 3 by 2 therefore cos 30 value is a square root of 3 by 2 similarly tan 30 tan 30 value is what opposite by adjacent opposite side is a BD adjacent side is a AD so BD value is 1 by 2A divided by AD value is root 3 by 2 a will be cancelled 2 will be cancelled remaining term is only 1 by root 3 1 by root 3 next one is cosec 30 cosec 30 so cosec 30 is equal to what it's the reverse value reciprocal of sin 30 its the reverse is a 2 I want to write here directly then sec 30 reciprocal of cos the reverse 2 divided by root 3 next last one cot 30 tan the reverse it is also root 3 so ಇಲ್ಲಿ sin cos tan ಗಳನ್ನ ಪಾಯಿಂಟ್ ಔಟ್ ಮಾಡಬೇಕಾ ರಿಮೈನಿಂಗ್ 3 ಅವುಗಳ ರೆಸಿಪ್ರೋಕಲ್ ಅನ್ನು ತಗೋತೀವಿ